A가 나온다. ಏನ್ ರೇಸ್ ಬರುತ್ತೆ ಅದರಿಂದ? ಅದೇ ಏನು ಯಾವ ರೇಸ್ ಅದು? 오케이 그죠? 파 인프라 레더 레인 ಮಿಷನ್ ಅಲ್ಲಿ ನೋಡುವಾಗ ಫಾರ್ ಇನ್ಫ್ರಾ ರೆಡ್ ರೇಸ್ ಅನ್ನಂತ ರೇಸ್ ಅನ್ನೋದು ಅದರಿಂದ ನಮಗೆ ಸಿಗುತ್ತೆ. 이것이 우리 몸의 루트를 저 시스템으로 마사지를 하니까 에브리완이 굿 컨디션 티코나가 되는 거예요. ಈ 4 ತತ್ವಗಳನ್ನು ಈ ಮಿಷನ್ ಇಟ್ಕೊಂಡು ಬೇರಾಗಿರುವಂತ ಬೆನ್ನು ಮೂಳೆಯನ್ನು ಈ 4 ರೀತಿಯಾದಂತ ಕೆಲಸ ಮಾಡುವಾಗಲೇ ಪ್ರತಿ ಮನುಷ್ಯನಿಗೂ ಅನಾರೋಗ್ಯದಿಂದ ಆರೋಗ್ಯವಾಗಿ ಮಾರ್ಪಡಿಸಿ ಒಂದು ಹೆಲ್ತ್ ಅನ್ನುವಂತ ಬೆಸ್ಟ್ ಕಂಡೀಷನ್ ಅಲ್ಲಿ ನಮ್ಮನ್ನ ತರುತ್ತೆ. 오케이. 자, 우리 백사이드 스파인에 ಈಗ ನಮ್ಮ ಹಿಂದೆ ಸ್ಪೈನ್ ಇದೆ. 가람 올라가도록 합니다. 가람 롤라. ಕೆಳಗಡೆ ನೋಡಿದ್ರೆ ರೋಲರ್ ಇರುತ್ತಲ್ವಾ, ಬಿಸಿ ಬಿಸಿಯಾಗಿ ರೋಲರ್ ಇರುತ್ತೆ. 우리 스킬에 가람이 올라갔어요. 가람. ಈ ಉದಾಹರಣೆಗೆ ನೋಡಿ, ನಾರ್ಮಲ್ ಆಗಿ ನನ್ನ ಬಾಡಿ ಇದೆ, ಸಡನ್ ಆಗಿ ಒಂದು ಹೀಟ್ ಅನ್ನೋದು ನನ್ನ ಬಾಡಿ ಮೇಲೆ ಬಿಟ್ರೆ 소돔이 가람이 올라갔어요. ಇಷ್ಟು ದಿನ ನಾರ್ಮಲ್ ಇತ್ತು, ಸಡನ್ ಆಗಿ ನನ್ನ ಬಾಡಿಯಲ್ಲಿ ಯಾವುದೋ ಒಂದು ಭಾಗಕ್ಕೆ ಹೀಟ್ ಆಗ್ತಾ ಇದೆ. 만약에 아웃사이드 현재지 로드에 ಅವಾಗ ಏನಾಗುತ್ತೆ? ಗಾಡಿ ಹೊರಗಡೆ ಒಂದು ರೋಡ್ ಇದೆ, 다리가 빵 하면서 액시ಡೆಂಟ್ 소리가 들린다. ಈಗ ರೋಡ್ ಅಲ್ಲಿ ಒಂದು ಸಡನ್ ಆಗಿ 2 ಗಾಡಿ ಢಮಾರ್ ಅಂತ ಹೊಡ್ಕೊಂಡು ಆಕ್ಸಿಡೆಂಟ್ ಆಯ್ತು. 그럼 에브리언 어떻게 해요? ಅಲ್ಲಿ ಆಕ್ಸಿಡೆಂಟ್ ಆಗಿದ ತಕ್ಷಣ ಇಲ್ಲಿ ಇರೋರೆಲ್ಲ ನೀವ್ ಏನ್ ಮಾಡ್ತೀರಾ? 뭐야? ಏನೋ ಆಗಿದೆ ಅಂತ ಹೇಳಿ ಎಲ್ಲರೂ ಅಲ್ಲಿ ಹೋಗ್ತಿರಲ್ವಾ ನೋಡಕ್ಕೆ. 소돔이 가람이 올라갔습니다. 가람. ಅದೇ ರೀತಿಯಲ್ಲಿ ನನ್ನ ಶರೀರ ಕೂಡ ಏನಾದ್ರೂ ಒಂದು ಸಡನ್ ಆಗಿ ಬಿಸಿ ಅನ್ನೋದು ನನ್ನ ಬಾಡಿ ಟಚ್ ಆದ್ರೆ 내 몸에 액시ಡೆಂಟ್가 생겼어. 액시ಡೆಂಟ್. ಏನೋ ಒಂದು ಆಕ್ಸಿಡೆಂಟ್ ಆಯ್ತು ಬಾಡಿಗೆ ಅನ್ಕೊಳ್ಳಿ. 그럼 이 가람 65 ಡಿಗ್ರಿ에 가람이 인사이드로 들어갑니다. 인사이드. ಆಗ ಮಿಷಿನ್ ಅಲ್ಲಿ 65 ಡಿಗ್ರಿ ಸೆಲ್ಸಿಯಸ್ ಆ ಹೀಟ್ ಅನ್ನೋದು ನನ್ನ ಬಾಡಿ ಒಳಗಡೆ ಇಂಟರ್ನಲಿ ಅದು ಬಂದು ಪಾಸ್ ಆಗುತ್ತೆ. 히트가 인사이드로 들어가니까 인사이드에 있는 모든 블루가 딱 모여들어. ಸಡನ್ ಆಗಿ ನಾರ್ಮಲ್ ಆಗಿರುವಂತ ಬಾಡಿಯಲ್ಲಿ ಸಡನ್ ಆಗಿ ಒಂದು ಜಾಗದಲ್ಲಿ ಹೀಟ್ ಬಿದ್ರೆ ಆಗ ಏನಾಗುತ್ತೆ ಅಂದ್ರೆ ಸುತ್ತಮುತ್ತಲು ಇರುವಂತ ರಕ್ತ ಇದೆಯಲ್ವಾ, ಅಲ್ಲಿ ಸಡನ್ ಆಗಿ ಬಿಸಿ ಆಯ್ತಲ್ಲ, ಏನಾಯ್ತು ನೋಡೋಣ ಅಂತ ಹೇಳಿ ಎಲ್ಲಾ ಬ್ಲಡ್ ಬಂದು ಒಂದ್ ಕಡೆ ಗ್ಯಾದರ್ ಆಗುತ್ತೆ. 이것이 모였다 벗어났다. 모였다 헤어졌다. ಆಗ ಏನಾಗುತ್ತೆ ಗೊತ್ತಾ? ರಕ್ತ ಒಂದ್ ಕಡೆ ಸೇರುತ್ತೆ, ಅಲ್ಲಿಂದ ಮತ್ತೆ ಸರ್ಕ್ಯುಲೇಟ್ ಆಗುತ್ತೆ, ಸೇರುತ್ತೆ ಈ ತರ ಆಗ್ತಾನೆ ಇರುತ್ತೆ ಆ ಜಾಗದಲ್ಲಿ. 이것이 컨티뉴어스입니다. 컨티뉴어스. ಇದು ಬಂದು ಕಂಟಿನ್ಯೂ ಆಗ್ಬಿಡುತ್ತೆ, ಈ ತರ ಬಂದು ಸರ್ಕ್ಯುಲೇಟ್ ಆಗೋದು ಒಂದು ಜಾಗದಲ್ಲಿ. 그죠? 1번 이 롤러가 마사지 합니다. 마사지. ಫಸ್ಟ್ ರೋಲರ್ ಇದೆಯಲ್ವಾ, ಅದು ಬಂದು ಮಸಾಜ್ ಮಾಡುತ್ತೆ. 두 번째 acupressure 합니다. acupressure. ಎರಡನೇದು ಮಸಾಜ್ ಮಾಡಿದ ನಂತರ ಮೇಲೆ ಕೆಳಗಡೆ ಒತ್ತಡ ಕೊಡುತ್ತೆ, ಅಕ್ಯುಪ್ರೆಷರ್ ಎಫೆಕ್ಟ್ ಕೊಡುತ್ತೆ. ಮೂರನೇದು very hard하게 하는데 우리는 이것을 목시구션. ಮೂರನೇದು ಅಪ್ ಅಂಡ್ ಡೌನ್ ಅನ್ನೋದು ಸ್ಟ್ರೆಚಿಂಗ್ ಮಾಡ್ಬಿಟ್ಟು ಒಂದೇ ಕಡೆ ಬಿಸಿ ಅನ್ನೋ ಹೀಟ್ ಮಾಕ್ಸಿಬೂಷನ್ ಹೀಟ್ ಅನ್ನೋದು ಬಾಡಿಗೆ ಕೊಡುತ್ತೆ. ಓಕೆ, 그다음에 우리 몸속으로 FIR 들어가요. ಅಂದ್ರೆ ಮಾಕ್ಸಿಬೂಷನ್ ಹೀಟ್ ಕೊಡುವಾಗ ಅದರ ಜೊತೆಯಲ್ಲೇ FIR ಅನ್ನುವಂತ ಹೀಟ್ ಬಾಡಿ ಒಳಗಡೆ ಪೆನಿಟ್ರೇಟ್ ಆಗುತ್ತೆ. ಓಕೆ, 자, 이것이 우리 몸에 어떤 베네핏, 어떤 이펙트를 가지고 있다. ಆಗ ನೋಡಿ, ಒಂದು ಮನುಷ್ಯನಿಗೆ ಹೀಟ್ ಇಂದ ಏನೇನ್ ಲಾಭಗಳು, ಹೀಟ್ ಇಂದ ನಮ್ಮ ದೇಹಕ್ಕೆ ಏನೇನ್ ಸಹಾಯವಾಗುತ್ತೆ, 어떤 이펙트를 가지고 있다? ಏನ್ ಎಫೆಕ್ಟ್ ಸಿಗುತ್ತೆ ಬಾಡಿಗೆ? 1번 ಫಸ್ಟ್ 우리 몸에 가장 중요한 ಸರ್ಕ್ಯುಲೇಷನ್. ಹೀಟ್ ಉಪಯೋಗ ಮಾಡೋದ್ರಿಂದ ನಮ್ಮ ಬಾಡಿಗೆ ಏನ್ ಎಫೆಕ್ಟ್ ಅಂದ್ರೆ ಫಸ್ಟ್ ಬಾಡಿಯಲ್ಲಿ ಬಂದು ಸರ್ಕ್ಯುಲೇಷನ್ ಚೆನ್ನಾಗಿ ನಡೆಯುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್. 우리 몸에 베스트 ಸರ್ಕ್ಯುಲೇಷನ್, 베스트 컨디션, 베스트 헬ತ್입니다. ನಮ್ಮ ದೇಹದಲ್ಲಿ ನಡಿಬೇಕಾಗಿರುವಂತ ಎಲ್ಲಾ ರೀತಿಯಾದ ಸರ್ಕ್ಯುಲೇಷನ್ ಪ್ರಾಪರ್ ಆಗಿ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. 자, 우리 집에 토일렛에 가면 ಈಗ ನಿಮ್ಮ ಮನೆಯಲ್ಲಿ ಬಾತ್ರೂಮ್ ಇದೆ, ಬಾತ್ರೂಮ್ 많이 ಸರ್ಕ್ಯುಲೇ트가 안 되면 냄새가 납니다. 냄새가. ಆ ಬಾತ್ರೂಮ್ ಅಲ್ಲಿ ಬಂದು ವಾಟರ್ ಅನ್ನೋದು ಕ್ಲೀನ್ ಆಗಿ ಸರ್ಕ್ಯುಲೇಟ್ ಆಗ್ಬೇಕು ಅಲ್ವಾ? ಸರಿಯಾಗಿ ನೀರ್ ಸರ್ಕ್ಯುಲೇಷನ್ ಆಗಿಲ್ಲ ಅಂದ್ರೆ ವಾಸನೆ ಬರುತ್ತಾ ಬರಲ್ವಾ? ಬರುತ್ತೆ. 우리 몸에 70%
머리와 발끝 70%는 블라드입니다. 블라드. ಯಾಕಂದ್ರೆ ನನ್ನ ದೇಹದಲ್ಲಿ ಕೂಡ ತಲೆಯಿಂದ ಹಿಡಿದು ಕಾಲ್ವರೆಗೂ ನೋಡಿದ್ರೆ 70% ನೀರ್ ಅಂತೀವಿ. ನೀರ್ ಅಂದ್ರೆ ರಕ್ತ ಇದೆ ಅಂತ ಅರ್ಥ. 70% ಬ್ಲಡ್ ಇದೆ ಬಾಡಿಯಲ್ಲಿ. 소울지가 아프다. ಈಗ ಶೋಲ್ಡರ್ ನೋವಿದೆ, 백페인이다. ಸೊಂಟ ನೋವಿದೆ, 니페인이다. ಮಂಡಿ ನೋವಿದೆ. 예. First problem은 split problem입니다. ಆಗ ನೋವು ಬರ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಮೊದಲನೇ ಕಾರಣ ಏನಂದ್ರೆ ರಕ್ತ ಸಂಚಾರ ಬಂದು ಪ್ರಾಪರ್ ಆಗಿಲ್ಲ ಅಂತ ಅರ್ಥ. 자, 스플레이트에 문제가 있으면 정말 비마리가 옵니다. ಒಂದು ಮನುಷ್ಯನಿಗೆ ರಕ್ತ ಸಂಚಾರ ಅನ್ನೋದು ಪ್ರಾಪರ್ ಆಗಿ ನಡೆದಿಲ್ಲ ಅಂತ ಹೇಳಿದ್ರೆ ಹಲವಾರು ದೊಡ್ಡ ದೊಡ್ಡ ಕಾಯಿಲೆಗಳು ಮನುಷ್ಯನ ದೇಹದಲ್ಲಿ ಉಂಟಾಗುತ್ತೆ. 예, 제일 먼저 그죠? ಫಸ್ಟ್ 예, 패러라이스입니다. 패러라이스. ರಕ್ತ ಚಾಲನೆ ಆಗಿಲ್ಲ ಅಂದ್ರೆ ಫಸ್ಟ್ ಪ್ಯಾರಲೈಸ್ ಆಗುತ್ತೆ. 그다음에 브레인 스톡. ಮತ್ತೆ ಬ್ರೈನ್ ಸ್ಟ್ರೋಕ್ ಬರುತ್ತೆ. 그다음에 뭘까요? ಮತ್ತೆ 하트 어택. ಹಾರ್ಟ್ ಅಟ್ಯಾಕ್ ಬರುತ್ತೆ. BP. ಬಿಪಿ. 이것이 바로 이 스플레이트의 문제입니다. ಇದೆಲ್ಲಾನು ಬಂದು ಸರ್ಕ್ಯುಲೇಷನ್ ಪ್ರಾಬ್ಲಮ್ ಇಂದ ಉಂಟಾಗುವಂತ ಕಾಯಿಲೆಗಳು. 오케이. 자, 스플레이트 1번. 우리 몸의 블라드 스플레이션 정확히 만든다. ಸಂಚಾರ ಚೆನ್ನಾಗಿ ನಡಿಬೇಕು, ಸರ್ಕ್ಯುಲೇಷನ್ ಚೆನ್ನಾಗಿ ನಡಿಬೇಕಂದ್ರೆ ಅದರಲ್ಲಿ ಫಸ್ಟ್ ಏನ್ ಸರ್ಕ್ಯುಲೇಷನ್ ಅಂತ ಹೇಳಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ನಡಿಬೇಕು ಬಾಡಿಯಲ್ಲಿ. 자, 그다음에 우리 몸의 스플레이션이 좋아야 되는 게 있어요. 블라드만 아니에요. ಬರೀ ಬ್ಲಡ್ ಮಾತ್ರ ಸರ್ಕ್ಯುಲೇಟ್ ಆದ್ರೆ ಸಾಕು ಅನ್ನೋದಲ್ಲ, ಇನ್ನೂ ಕೆಲವು ವಿಷಯಗಳಿದೆ. 우리 몸의 브레인과 모든 organ은 커뮤니케이션을 nerve로 합니다. nerve. ಈಗ ನನ್ನ ಮೆದುಳಿದೆ, ನನ್ನ ಬಾಡಿಯಲ್ಲಿ ಅಂಗಾಂಗಗಳಿದೆ. ಈ ಬ್ರೈನ್ ನನ್ನ ಆರ್ಗನ್ಸ್ ಬಂದು ಹೆಂಗ್ ಮಾತಾಡ್ಕೊತಿದೆ, ಹೆಂಗೆ ಕನೆಕ್ಟಿವ್ ಆಗಿದೆ ಅಂದ್ರೆ ನರಗಳ ಮುಖಾಂತರವಾಗಿ. 우리 몸의 nerve도 아주 스플레이트가 좋아야 됩니다. ಆಗ ನಮ್ಮ ದೇಹದಲ್ಲಿ ರಕ್ತ ಚಾಲನೆ ಮಾತ್ರ ಇದ್ರೆ ಸಾಲದು, ಅದ್ರ ಜೊತೆ ನರ್ವಸ್ ಸರ್ಕ್ಯುಲೇಷನ್ ಪ್ರಾಪರ್ ಆಗಿ ಕನೆಕ್ಟಿವಿಟಿ ಇರಬೇಕು ಬಾಡಿಯಲ್ಲಿ. 우리 마담이들 저 델리에 있는 베타베티하고 커넥션 어떻게 합니까? ಈಗ ನಿಮ್ ಮಕ್ಕಳೆಲ್ಲೋ ಡೆಲ್ಲಿಯಲ್ಲೋ ಮುಂಬೈಯಲ್ಲೋ ಇದಾರೆ ಅನ್ಕೊಳ್ಳಿ, ಅವ್ರ ಜೊತೆ ಹೆಂಗ್ ಕನೆಕ್ಟ್ ಆಗ್ತೀರಾ ನೀವು? 뭐 폰으로. ಫೋನ್ ಅಲ್ಲಿ ಕನೆಕ್ಟ್ ಮಾಡ್ತೀರಾ. 예. 시그널이 안 좋으면 어떻게 해야 돼요? ಒಂದ್ ವೇಳೆ ಸಿಗ್ನಲ್ ಸರಿ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? 헬로. ಹಲೋ 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 ಅಂತ ಕೂಗಾಡ್ತೀವಲ್ವಾ? ಕನೆಕ್ಷನ್ ಸಿಗ್ತಾ ಇಲ್ಲ. 라이트. ಹಂಗೇನೆ ಬಾಡಿ ಕೂಡ. 우리 몸의 organ과 브레인도 똑같은 nervous로 커뮤니케이션을 주고받습니다. ಅದೇ ರೀತಿಯಲ್ಲೇ ನನ್ನ ಬ್ರೈನ್, ನನ್ನ ಬಾಡಿಯಲ್ಲಿ ಇರುವಂತ ಎಲ್ಲಾ ಆರ್ಗನ್ ಈ ಕನೆಕ್ಟಿವಿಟಿ ಹೆಂಗಿದೆ ಅಂದ್ರೆ ನರಗಳ ಮುಖಾಂತರವಾಗಿ ಕನೆಕ್ಟಿಂಗ್ ಅಲ್ಲಿ ಇದೆ. nerve ಸರ್ಕ್ಯುಲೇಷನ್ ಅಚ್ಚುಗೆ 만들어줍니다. ಅದಕ್ಕೆ ಈ ಹೀಟ್ ಇಂದ ನಮ್ಗಿರುವಂತ ಉಪಯೋಗ ಏನು, ಬೆನಿಫಿಟ್ ಏನಂದ್ರೆ ಫಸ್ಟ್ ರಕ್ತ ಚಾಲನೆ, ಎರಡನೇದು ಬಂದು ನರ್ವಸ್ ಸರ್ಕ್ಯುಲೇಷನ್ ನ ಸರಿಪಡಿಸುತ್ತೆ. 세 번째 스플레이트가 좋아야 되는 게 있어요. ಮೂರನೇದು ಏನ್ ಸರ್ಕ್ಯುಲೇಷನ್ ನಡೆಯುತ್ತೆ ಬಾಡಿಯಲ್ಲಿ? 그건 뭘까? ಏನದು? 그건 뭘까? ಏನು? ಎಲೆಕ್ಟ್ರಿಕಲ್. 우리 몸의 호르몬입니다. 호르몬. ನಮ್ಮ ಬಾಡಿಯಲ್ಲಿ ಬಂದು ಹಾರ್ಮೋನ್ ಚೆನ್ನಾಗಿ ಸರ್ಕ್ಯುಲೇಟ್ ಆಗ್ಬೇಕು. 삐아라 하면은 삐아라 하는 호르몬이 나와야 됩니다. ನಾವು ಒಬ್ಬರನ್ನ ಪ್ರೀತಿ ಮಾಡ್ತಿದೀವಿ ಅಂದ್ರೆ ಪ್ರೀತಿ ಮಾಡೋ ಆ ಪ್ರೀತಿಯ ಹಾರ್ಮೋನ್ ಉಂಟಾಗ್ಬೇಕು ಬಾಡಿಯಲ್ಲಿ. young people은 삐아라 하면 아주 strong 호르몬이 나옵니다. ಯಂಗ್ ಪೀಪಲ್ಸ್ ಬಂದು ತುಂಬಾ ಪ್ರೀತಿ ಮಾಡುವಾಗ ಹಾರ್ಮೋನ್ ತುಂಬಾ ಸ್ಟ್ರಾಂಗ್ ಆಗಿ ಬರುತ್ತೆ. ಆಕ್ಟಿವ್ ಆಗಿ. old men은 삐아라 하면 호르몬 맞춰내게. ವಯಸ್ಸಾದವ್ರು ಎಷ್ಟೇ ಪ್ರೀತಿ ಮಾಡಿದ್ರು ಕೂಡ ಹಾರ್ಮೋನ್ ಸರಿಯಾಗಿ ಉತ್ಪತ್ತಿ ಆಗಲ್ಲಲ್ವಾ? ಯಂಗ್ ಪೀಪಲ್ ಮಾಡೋ ಅಂತ ರೊಮ್ಯಾನ್ಸ್ ಮಾಡಲ್ಲ ಇವರು. 오케이. 예. ಸರಿನಾ? 세디스트 하면 호르몬이 나와야 돼요. 호르몬. ದುಃಖ ಅನ್ಸೋವಾಗ, ಕಣ್ಣಲ್ಲಿ ನೀರು ಬರುವಾಗ ದುಃಖಕ್ಕೆ ಸಂಬಂಧಪಟ್ಟ ಹಾರ್ಮೋನು ದೇಹದಲ್ಲಿ ಉಂಟಾಗ್ಬೇಕು, ಸರ್ಕ್ಯುಲೇಟ್ ಆಗ್ಬೇಕು. 우리 몸에 오일링, 그리식, 오일 역할을 하는 것이 바로 호르몬입니다. 호르몬. ಒಂದು ಮೋಟರ್ಗೆ ಯಾವ ತರ ಆಯಿಲ್ ಹಾಕ್ತಿವೋ, ಗ್ರೀಸ್ ಹಾಕ್ತಿವಲ್ವಾ? ಆಯಿಲ್ ಗ್ರೀಸ್ ಏನಕ್ಕೆ ಹಾಕ್ತಿವಿ? ಅದೇ ತರನೇ ಹಾರ್ಮೋನ್ ಅನ್ನೋದು ನನ್ನ ಬಾಡಿಯಲ್ಲಿ ಒಂದು ಆಯಿಲ್ ತರ. 오케이. 아따마인다. ಅರ್ಥ ಆಯ್ತು? 아따있다. ಆಯ್ತು. 빛에 ಇಂಥ 아따있다. ಆಯ್ತಾ? 딸리야. ಚಪ್ಪಾಳೆ ಒಂದ್ಸರಿ ಜೋರಾಗಿ. 바로 이와 같은 프린시펄이 서플레이션을 일반 제일 좋게 서플레이션을 좋게 ಈ 한다. 65 ಡಿಗ್ರಿ ಸೆಲ್ಸಿಯಸ್ ಹೀಟ್ ಅಲ್ಲಿ ನೀವು ಥೆರಪಿ ತಗೊಳ್ಳುವಾಗ ಮೊದಲನೇದಾಗಿ ಬಾಡಿಯಲ್ಲಿ ಇರುವಂತ ಬ್ಲಡ್, ನರ್ವಸ್, ಹಾರ್ಮೋನ್ ಈ ಎಲ್ಲಾ ಸರ್ಕ್ಯುಲೇಷನ್ ಬಂದು ಸರಿಪಡಿಸುತ್ತೆ. 자, 두 번째 아차한 이펙트가 뭘까요? ಎರಡನೇದು
ಹೀಟ್ ಅನ್ನು ಉಪಯೋಗ ಮಾಡುವಾಗ ನಮ್ಗೆ ಏನ್ ಬೆನಿಫಿಟ್ ಸಿಗುತ್ತೆ? 우리 몸 안에도 닥터가 있다 하는 거 알아요? ನಮ್ಮ ದೇಹದ ಒಳಗಡೆನೆ ಒಬ್ಬರು ಡಾಕ್ಟರ್ ಇದ್ದಾರೆ ಅಂತ ನಿಮ್ಗೆ ಗೊತ್ತಾ? 우리 ನಮ್ಮ ಒಳಗಡೆ ಒಬ್ಬರು ಡಾಕ್ಟರ್ ಇದ್ದಾರೆ ಅದು ಗೊತ್ತಾ ನಿಮ್ಗೆ? 내 몸 안에도 닥터가 있다. ಒಳಗಡೆ ಕೂಡ ಪ್ರತಿ ಮನುಷ್ಯನ ಒಳಗಡೆನೂ ಒಂದೊಂದು ಡಾಕ್ಟರ್ ಇದ್ದಾರೆ. 자, everyone은 코로나를 경험했습니다. 코로나. ನಾವೆಲ್ಲ ಕೊರೋನಾ ಟೈಮ್ ನ ಎಲ್ಲ ಕ್ರಾಸ್ ಮಾಡ್ಕೊಂಡೇ ಬಂದಿರೋದಲ್ವಾ? ಕೊರೋನಾ ಅನುಭವ ಇದೆ ಎಲ್ಲರಿಗೂ. 코로나 잔때에 ಕೊರೋನಾ ಗೊತ್ತಾ? 코로나 붙다. 코로나 붙다. 많은 사람들이 우파를 갔습니다. ಯಾಕಂದ್ರೆ ಕೋವಿಡ್ ಟೈಮ್ ಅಲ್ಲಿ ಕೊರೋನಾ ಬಂದು ತುಂಬಾ ಜನ ಸತ್ತೋಗಿದ್ದಾರೆ. 어떤 사람이 우파를 갔어요? ಎಂತವ್ರು ಸತ್ತೋಗಿರೋರು ಎಂತವ್ರು ಅವರು? 닥터가 뭐라고 그래요? 어떤 사람이 우파를 갔다고 그래요? ಫೋನ್ ಬರ್ಗಿಯ 딸이야. ಚಪ್ಪಾಳೆ ಮಾಡಿ छोटे लोग सब गुजर गए ना कोरोना में। हाँ, कोरोना में छोटे लोग सब गुजर गए। 자, 코로나 때 쏘리 합니다만 우파를 많이 갔어요. ಸೊ ಹೇಳೋದು ತುಂಬಾ ಸರಿ. ಕೋವಿಡ್ ಬರುವಾಗ ಕೊರೋನಾ ಟೈಮಲ್ಲಿ ತುಂಬಾ ಜನ ಮೃತಪಟ್ಟಿದ್ದಾರೆ. 누가 많이 갔느냐? ಅದ್ರಲ್ಲಿ ಎಂತವರು ತುಂಬಾ ಜನ ಮೃತಪಟ್ಟಿದ್ದಾರೆ ಅಂದ್ರೆ 올드맨들이 많이 갔어요. ತುಂಬಾ ಓಲ್ಡ್ ಏಜ್ ಪೀಪಲ್ಸ್ ಅಂದ್ರೆ ವಯಸ್ಸಾದವರು ತುಂಬಾ ಜನ ಸತ್ತೋಗಿದ್ದಾರೆ. 올드맨들이 많이 갔어요. 젊은 사람들 많이 안 갔어요. ಅಂದ್ರೆ ಯಂಗ್ ಪೀಪಲ್ಸ್ ಕಡಿಮೆ ಕಂಪೇರ್ ಮಾಡುವಾಗ ಓಲ್ಡ್ ಪೀಪಲ್ ಜಾಸ್ತಿ ಜನ ಸತ್ತೋಗಿದ್ದಾರೆ. 여러분 지금 알고 있네요, 그죠? ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು. 바로 이뮤니티입니다. 이뮤니티. ಎರಡನೇದು ಹೀಟ್ ಮುಖಾಂತರವಾಗಿ ನನ್ನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಹುದು. 우리 몸에 가람가람한 FIR이 들어간다는 것은 우리 몸이 가람가람해지고 우리 몸에 이뮤니티가 올라가는 굿 이펙트가 있습니다. ನಮ್ಮ ದೇಹದಲ್ಲಿ ಹೀಟ್ 65 ಡಿಗ್ರಿ ಹೀಟ್ ಮುಖಾಂತರವಾಗಿ FIR ಹೀಟ್ ಬಾಡಿ ಒಳಗಡೆ ಹೋಗುವಾಗ ನನ್ನ ದೇಹದಲ್ಲಿ ಇರುವಂತ ಇಮ್ಯುನಿಟಿ ಪವರ್ ನ ಬಂದು ಇನ್ಕ್ರೀಸ್ ಮಾಡುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಕಾಯಿಲೆಗಳು ಬರ್ದಿರೋ ರೀತಿಯಲ್ಲಿ ತಡೆಗಟ್ಟುತ್ತೆ. 자, 이 이뮤니티가 내 몸의 닥터입니다. 닥터. ಆ ಇಮ್ಯುನಿಟಿ ಅಂತ ಹೇಳ್ತೀವಲ್ವಾ, ಅದು ನನ್ನ ಬಾಡಿ ಒಳಗಡೆ ಇರುವಂತ ಡಾಕ್ಟರ್ ಅಂತ ಕರೀತಾರೆ ಅದನ್ನ. 저 포레스트에는 애니멀이 살고 있습니다. ಈಗ ಕಾಡಲ್ಲೆಲ್ಲ ಹೋದ್ರೆ ತುಂಬಾ ಪ್ರಾಣಿಗಳಿದೆಯಲ್ವಾ ಕಾಡಲ್ಲಿ. 이 애니멀이 जंगल में 정글매 이 애니멀이 푸드를 많이 먹으려고 파이팅을 엄청 합니다. 파이팅. ಕಾಡಲ್ಲಿ ಬಂದು ಬೇಟೆಯಾಡಿ ಊಟ ಮಾಡ್ಬೇಕಂತ ತುಂಬಾ ಪ್ರಯತ್ನ ಮಾಡ್ತಾ ಇರ್ತಲ್ವಾ ಪ್ರಾಣಿಗಳು. 오케이. 근데 정글에 파이팅을 하면 물어가지고 아주 인절이가 많이 나요. ನೋಡಿ, ಬೇಟೆ ಆಗುವಾಗ ಒಂದು ಪ್ರಾಣಿ ಬಂದು ಜಗಳ ಮಾಡ್ಕೊಂಡು ಹರ್ಕೊಂಡು ಚರ್ಮನ ಕಿತ್ತಾಕೊಂಡು ಈ ತರ ಇಂಜುರಿ ಆಗುವಂತ ಅನಿಮಲ್ಸ್ ತುಂಬಾ ಜಾಸ್ತಿ ಇದೆಯಾ ಇಲ್ವಾ ಕಾಡಲ್ಲಿ? 근데 정글에 메디슨 있어요? ಆದ್ರೆ ಅಲ್ಲಿ ಕಾಡಲ್ಲಿ ಏನೋ ಮೆಡಿಸಿನ್ ಇದೆಯಾ ಅದಕ್ಕೆ? 닥터 있어요? ಕಾಡಲ್ಲಿ ಬಂದು ಆಸ್ಪತ್ರೆ ಡಾಕ್ಟರ್ ಇದೆಯಾ? 호스피탈 있어요? ಆಸ್ಪತ್ರೆ ಇದೆಯಾ? 그럼 티코는 어떻게 할까? ಮತ್ತೆ ಹೆಂಗೆ ಗುಣವಾಗ್ತಿದೆ, ಹೆಂಗೆ ಸರಿ ಆಗ್ತಿದೆ? 파우더 발라요. ಪೌಡರ್ ಹಚ್ಕೊಂಡಂತ ಪೌಡರು 네이 कुछ नहीं मिलता। 후지네입니다. ಏನು ಇರಲ್ಲ. 근데 어떻게 티코를 할까? ಆದ್ರೂ ಹೆಂಗೆ ರಿಕವರಿ ಆಗುತ್ತೆ ಅದು? 새도 밑에 가만히 앉아서 ಏನ್ ಮಾಡುತ್ತೆ ಗೊತ್ತಾ? ಸೂರ್ಯ ಎಲ್ಲಿ ಬೆಳಕು ಬರುತ್ತೋ ಆ ಬಿಸಿಯಲ್ಲಿ ಮರಳು ಮೇಲೆ ಕುತ್ಕೊಂಡು ಎಲ್ಲಿ ಗಾಯ ಆಗಿದೆ ಅಲ್ಲಿ ಏನ್ ಮಾಡುತ್ತೆ? ಬಿಡುತ್ತೆ ಹಂಗೆ. 티코를 누가 하느냐? ಅವಾಗ ಅದನ್ನ ಗಾಯಗಳನ್ನ ವಾಸಿ ಮಾಡೋದು ಯಾರು? 내 몸에 닥터가 합니다. ದೇಹದ ಒಳಗಡೆ ಇರುವಂತ ಡಾಕ್ಟರ್ ಸೆಲ್ಫ್ ಆಗಿ ಗುಣಪಡಿಸುತ್ತೆ. 우리 마담들 도핑 알루 커팅 알루 도핑 하다가 ನೀವೆಲ್ಲ ಮನೆಯಲ್ಲಿ ತರಕಾರಿ ಕಟ್ ಮಾಡ್ತಾ ಇರ್ತೀರಲ್ವಾ? 알루 잔때 해 알루 ಜನತೆ 알루 도핑 쫙 하다가 여기서 손을 쫙 비워버려. ತರಕಾರಿ ಕಟ್ ಮಾಡುವಾಗ ಸಡನ್ ಆಗಿ ಬೆರಳು ಕೈಕೊಂಡ್ರಿ 이거 메디슨 안 발라도 높아라 버리면 ಅವಾಗ ಆಕ್ಚುಲಿ ಮೆಡಿಸಿನ್ ಹಾಕಿಲ್ಲ ಅಂದ್ರೆ ವಾಸಿ ಆಗ್ಬಿಡುತ್ತೆ. 시간이 가면 티코 나가대. ಟೈಮ್ ಹೋಗ್ತಾ ನಮ್ಮ ದೇಹನೇ ಏನ್ ಮಾಡುತ್ತಂದ್ರೆ ಗಾಯವಾದ್ರೂ ಅದನ್ನ ಸರಿಪಡಿಸ್ಬಿಡುತ್ತೆ. 이것이 뭐냐? ಇದು ಏನಂತ ಕರಿತೀವಿ? 내 몸에 닥터 이뮤니티. ನಾನು ಮೆಡಿಸಿನ್ ಹಾಕಿಲ್ಲ ಅಂದ್ರೆ ವಾಸಿ ಆಗ್ತಿದೆಯಲ್ವಾ? ಅದು ಹೆಂಗಂದ್ರೆ
ನನ್ನ ಒಳಗಡೆ ಇರುವಂತ ಇಮ್ಯುನಿಟಿ ಅನ್ನೋ ಡಾಕ್ಟರ್ ಇದೆ ಅನ್ನೋದ್ರಿಂದ. इम्यूनिटी डॉक्टर अंदर का डॉक्टर इम्यूनिटी. 하하 마담 하하 그죠? 자 코로나가 왔어요. ಕೊರೋನಾ ಬಂತು, 예 서든이 왔어요. ಸಡನ್ ಆಗಿ ಬಂತು. 메디션도 없어요. ಕೊರೋನಾ ಬರುವಾಗ ಸಡನ್ ಆಗಿ ಬರುವಾಗ ಅದಕ್ಕೆ ಮೆಡಿಸಿನ್ ಇರ್ಲಿಲ್ಲ, 인젝션도 없어요. ಇಂಜೆಕ್ಷನ್ ಇರ್ಲಿಲ್ಲ. 예. 근데 우리 모디 PM께서 어떻게 하셨어요? ಅವಾಗ ನಮ್ಮ ದೇಶದ ಪ್ರಧಾನಿ ಏನ್ ಮಾಡಿದ್ರು? 락다운이다 락다운이다 락다운. ಎಲ್ಲ ಮನೆ ಒಳಗಡೆ ಇರ್ಬೇಕಂತ ಹೇಳಿ ಲಾಕ್ ಡೌನ್ ಮಾಡಿದ್ರು. 락다운. 그러면서 타임 지나서 또 모디션이 어떻게 했어요? ಮತ್ತೆ ಸ್ವಲ್ಪ ಟೈಮ್ ಆದ್ಮೇಲೆ ಏನ್ ಹೇಳಿದ್ರು? 에브리한 집에서 똥똥똥똥똥똥똥똥똥 ಎಲ್ಲ ಮನೆಯಲ್ಲಿ ತಟ್ಟೆ ಪಾತ್ರೆ ಸಾಮಾನ್ ಏನಿದೆ ಎಲ್ಲ ಬಂದು ಡಬ 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 ಅಂತ ಹೊಡಿರಿ ಅಂದ್ರು. 기억나세요? ಜ್ಞಾಪಕ ಇದೆಯಾ ಮರ್ತೋಗಿದ್ದೀರಾ? 그때 TV 뉴스에 에임스 닥터가 나와서 뭐라 했어요? ಆಗ ಟಿವಿಯಲ್ಲಿ ಬಂದು ಏಮ್ಸ್ ಡಾಕ್ಟರ್ಸ್ ಎಲ್ಲ ಬಂದು ಏನ್ ಹೇಳಿದ್ರು? 이뮤니티를 올리라 이뮤니티를 올리라. ಇಮ್ಯುನಿಟಿ ಪವರ್ ನ ಇನ್ಕ್ರೀಸ್ ಮಾಡ್ಬೇಕು ಅಂತ ಹೇಳಿದ್ರು. 이뮤니티 푸드가 어떤 게 있죠? ಇಮ್ಯುನಿಟಿ ಇನ್ಕ್ರೀಸ್ ಆಗ್ಬೇಕಂದ್ರೆ ಎಂತ ಫುಡ್ ತಿನ್ಬೇಕು? 어떤 게 이뮤니티 푸드예요? ಯಾವ ಫುಡ್ ಜಾಸ್ತಿ ತಗೊಂಡ್ರೆ ಇಮ್ಯುನಿಟಿ ಹೆಚ್ಚಿಸುತ್ತೆ? ಮುದ್ದೆನಾ? 갈릭. ಇದು ಬೆಳ್ಳುಳ್ಳಿ 벨루리. ऑनियन ಬೆಳ್ಳುಳ್ಳಿ, ऑनियन 어니언. ಆನಿಯನ್, 그것도 뭐예요? ಮತ್ತೆ 진저. ಶುಂಠಿ. 슌디. 이 ಅರಿಶಿನ. 그죠? 이뮤니티 푸드를 먹으면 우리 몸은 어떻게 바뀔까요? ಈ ರೀತಿಯಲ್ಲಿ ಇಮ್ಯುನಿಟಿ ಹೆಚ್ಚಿಸುವಂತ ಫುಡ್ ನಾವು ತಗೊಂಡ್ರೆ ನಮ್ಮ ದೇಹ ಹೆಂಗ್ ಬದಲಾವಣೆ ಆಗುತ್ತೆ? 이뮤니티 푸드를 먹으면 우리 몸이 가람가람해져. ಇದೆಲ್ಲ ನಾವು ತಗೊಂಡ್ರೆ ಇಮ್ಯುನಿಟಿ ಫುಡ್ ಇದು ತಗೊಂಡ್ರೆ ನಮ್ಮ ಬಾಡಿ ಬಂದು ಹೀಟ್ ಆಗತ್ತೆ ಒಳಗಡೆ. 자 마지막에 아이야. ಅರ್ಥ ಆಯ್ತಾ? 아따있다. 아이고. 이뮤니티 푸드는 우리 몸을 가람가람하게 하는 푸드예요. ಇಮ್ಯುನಿಟಿಗೆ ಸಂಬಂಧಪಟ್ಟ ಫುಡ್ ನೀವು ತಗೋತಿರಲ್ಲ, ಆ ಫುಡ್ ಎಲ್ಲ ಫೈನಲ್ ಆಗಿ ನನ್ನ ಬಾಡಿ ಒಳಗಡೆ ಹೋಗಿ ಏನ್ ಮಾಡುತ್ತಂದ್ರೆ ಬಿಸಿ ಹೆಚ್ಚಿಸುತ್ತೆ, ಹೀಟ್ ಮಾಡುತ್ತೆ ಬಾಡಿ ಒಳಗಡೆ. 그죠? 자, 우리 보디가 가람가람해지면 오토매틱ally 이뮤니티에 무기 됩니다. ಅದೇ ನಾನು ಹೇಳಿದೆ, ಹೀಟ್ ಅನ್ನೋದು ಉಪಯೋಗ ಮಾಡುವಾಗ ನಮ್ಮ ಬಾಡಿಯಲ್ಲಿ ಆಟೋಮೆಟಿಕ್ ಆಗಿ ಇಮ್ಯುನಿಟಿ ಪವರ್ ಅನ್ನೋದು ಎಲ್ಲರಿಗೂ ಇನ್ಕ್ರೀಸ್ ಆಗುತ್ತೆ. 딸이야. ಚಪ್ಪಾಳೆ ಜೋರಾಗಿ. 3번, 4번, 5번, 6번 많이 있습니다. 3, 4, 5, 6 ಇನ್ನು ಪಾಯಿಂಟ್ಸ್ ತುಂಬಾ ಇದೆ ಮಾತಾಡೋದಕ್ಕೆ. 이거는 또 다음에 오면 설명드릴게요. ಬಟ್ ಇವಾಗ ಟೈಮ್ ಇಲ್ಲ ಅಲ್ವಾ ಎಲ್ಲರಿಗೂ, ಅದಕ್ಕೆ ನೆಕ್ಸ್ಟ್ ಟೈಮ್ ನಾನು ಬರುವಾಗ ಮಾತಾಡ್ತೀನಿ. 시간이 많이 됐네. ಯಾಕಂದ್ರೆ ತುಂಬಾ